ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು GSTಯಲ್ಲಿ ಬರ್ತಕ್ಕಂಥ ಔಟ್ಪುಟ್ ಟ್ಯಾಕ್ಸನ್ನು ಮತ್ತು ಇನ್ಪುಟ್ ಟ್ಯಾಕ್ಸನ್ನು, ಅದೇ ರೀತಿಯಾಗಿ ನೆಟ್ ಟ್ಯಾಕ್ಸ್ ಪೇಬಲನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಕ್ವೆಶನ್ ಪೇಪರನ್ನು ತೆಗೆದುಕೊಂಡಿದ್ದು ಕ್ವೆಶನ್ ಪೇಪರ್ 2025. ಇದನ್ನು 5 ಮಾರ್ಕ್ಸ್ಗೆ ಕ್ವೆಶನನ್ನು ಕೇಳಿದ್ದಾನೆ. ಆ ಕ್ವೆಶನನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯ, ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಸೆಕ್ಷನ್ ಬಿ 2025 ಕ್ವೆಶನ್ ಪೇಪರ್ 5 ಮಾರ್ಕ್ಸ್ ಕ್ವೆಶನು. ಇಲ್ಲಿ ಮೊದಲು ಏನು ಮಾಡೋಣ ಅಂದರೆ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾನ ಪ್ರಾಬ್ಲಮನ್ನು ಅಂದರೆ, ಮಿಸ್ಟರ್ ಅಶೋಕ್ ಲಿಮಿಟೆಡ್ ಮೈಸೂರು ಪರ್ಚೇಸ್ಡ್ ಗೂಡ್ಸ್ ಫಾರ್ ₹6 lakh. ನೋಡ್ರಿ, ಆ ಅಶೋಕ್ ಲಿಮಿಟೆಡ್ ಮೈಸೂರದವ್ರು ಏನು ಮಾಡಿದ್ದಾರೆ ಅಂದರೆ ₹6 lakh ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅದೇ ಗೂಡ್ಸ್ಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ₹7,20,000 ಸೇಲ್ ಮಾಡಿದ್ದಾರೆ ವಿದಿನ್ ಕರ್ನಾಟಕ ಸ್ಟೇಟ್. ಅಂದ್ರೆ ಕರ್ನಾಟಕದಲ್ಲಿ ಮೈಸೂರದಲ್ಲೇ ಪರ್ಚೇಸ್ ಮಾಡಿ ಕರ್ನಾಟಕದಲ್ಲೇ ಸೇಲ್ ಮಾಡಿದ್ದಾರೆ. ಅಂದ್ರೆ ₹6 lakh ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿ ₹7,20,000 ಗೂಡ್ಸ್ಗಳನ್ನು ಸೇಲ್ ಮಾಡಿದ್ದಾರೆ. ಓಕೆ, GST ರೇಟ್ ಆನ್ ಪರ್ಚೇಸ್ ಮೇಲೆ ಎಷ್ಟು ಪರ್ಸೆಂಟೇಜ್ GST ಅದಂದ್ರೆ 12% ಅದ. ಸೇಲ್ಸ್ ಮೇಲೆ 18% GST ಅದ. ಕಾಂಪ್ಯೂಟ್ ಔಟ್ಪುಟ್ ಟ್ಯಾಕ್ಸ್, ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ GST ಪೇಬಲ್. ಅಂದ್ರೆ ಈಗ ನಾವು ಔಟ್ಪುಟ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಅದೇ ರೀತಿಯಾಗಿ GST ಪೇಬಲನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಪ್ರಾಬ್ಲಮನ್ನು ಬಿಡಿಸೋಣ. ನೋಡ್ರಿ, ಕಾಂಪಿಟೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್, ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ GST ಪೇಬಲ್. ನಿಮಗೆ ಈಸಿ ಆಗಲತ್ತೇಳಿ ನಾನು CGST ಕಾಲಮನ್ನು ಬೇರೆ ಮಾಡಿದ್ದೀನಿ, ಅದೇ ರೀತಿಯಾಗಿ SGST ಕಾಲಮನ್ನು ಕೂಡ ಬೇರೆ ಮಾಡಿದ್ದೀನಿ. GST 18% ಆನ್ ಸೇಲ್ಸ್ ಪ್ರೊಸೀಡ್ಸ್. ಪ್ರಾಬ್ಲಮ್ದಲ್ಲಿ ಕೊಟ್ಟು ಬಿಟ್ಟಾನ, ಸೇಲ್ಸ್ ಮೇಲೆ 18% ಅಂತ ಕೊಟ್ಟಿದ್ದಾನ. ಸೇಲ್ಸ್ ಅಮೌಂಟ್ ಎಷ್ಟದಪ್ಪ ಅಂದ್ರೆ ಗೂಡ್ಸ್ ಸೋಲ್ಡ್ ಫಾರ್ ₹7,20,000 ಅದ. ಇಲ್ಲಿ ಸೇಲ್ಸ್ ಮೇಲೆ 18% ಅದ. ಅಂದ್ರೆ 18% ನಾವು CGSTಗೆ 50%, ಆಮೇಲೆ SGSTಗೆ 50% ಕೊಡಬೇಕು. 18% ಡಿವೈಡೆಡ್ ಬೈ 2 ಮಾಡ್ರಿ 9% ಬರ್ತದೆ. ಅಂದ್ರೆ CGSTಗೆ 9%, SGSTಗೆ 9%. ಅಂದ್ರೆ ಎರಡು ಕೂಡಿಸಿದ್ರೆ ಎಷ್ಟಾಗತ್ತೆ ರೀ? 18% ಆಗತ್ತೆ. 7,20,000 ಇಂಟು 9 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ಬರ್ತದೆ ರೀ? ₹64,800 ಬರ್ತದೆ. ಅದೇ ರೀತಿಯಾಗಿ 9% ಕೂಡ ನಾವು SGSTನ ಕೊಡಬೇಕು, ಅದು ಕೂಡ ಎಷ್ಟಾಗತ್ತೆ ರೀ? ₹64,800 ಆಗತ್ತ. ಇದು ಕೊಡಬೇಕಾಗಿರ್ತಕ್ಕಂಥ GST ಅಮೌಂಟನ್ನು. ಈಗ ಆಲ್ರೆಡಿ ಇದು ಔಟ್ಪುಟ್ ಟ್ಯಾಕ್ಸು. ಇನ್ನು ಆಲ್ರೆಡಿ ಪರ್ಚೇಸ್ ಮ್ಯಾಗ GSTನ ತುಂಬಿದಾನ 12%ಗೆ. GST at 12% ಆನ್ ಪರ್ಚೇಸ್. ನೋಡ್ರಿ, ಇಲ್ಲಿ ಪರ್ಚೇಸ್ ಮೇಲೆ 12% ಅದ. ಈ 12% SGSTಗೆ ಮತ್ತು CGSTಗೆ ಇಬ್ಬರಿಗೂ 50% ಹಂಚಬೇಕು. ಅಂದ್ರೆ 12% ನಾ ಏನು ಮಾಡಿದ್ದೀನಪ್ಪ ಅಂದ್ರೆ ಇಬ್ಬರಿಗೂ 50% ತಗೋತಾ ಇದ್ದೀನಿ. ಅಂದ್ರೆ 12% 50% ಅಥವಾ 12 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬರ್ತೈತೆ ರೀ? 6% ಬರ್ತದೆ. ಓಕೆ, ಗೂಡ್ಸ್ಗಳನ್ನು ಎಷ್ಟಕ್ಕೆ ಪರ್ಚೇಸ್ ಮಾಡಿದಾನ ಅಂದ್ರೆ ₹6 lakh ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದಾನ. 6 lakh ಇಂಟು 6 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ತೆ ರೀ? ₹36,000 ಆಗತ್ತ. ಓಕೆ, CGST ಕೂಡ ₹36,000 ಆಗತ್ತ, 6%. SGST ₹36,000 ಆಗತ್ತ, 6%. 6% ಪ್ಲಸ್ 6% ಅಂದ್ರೆ 12% ಆಯ್ತು. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದು ಪರ್ಚೇಸ್ ಮೇಲೆ ಆಲ್ರೆಡಿ ಏನು ಪರ್ಚೇಸ್ ಮಾಡಿದನಲ್ಲ ಆ ಪರ್ಚೇಸ್ ಮೇಲೆ ಏನು ಟ್ಯಾಕ್ಸ್ ಅನ್ನ GST ಅನ್ನ ಪೇಮೆಂಟ್ ಮಾಡೋಣಲ್ಲ ಅದಕ್ಕೆ ನಾವೇನಂತ ಕರಿತೇವೆ, ಅದಕ್ಕೆ
ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತಾ ಇದ್ದೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತಾ ಇದ್ದೀವಿ. ಇನ್ನು 64,800 rupees ಇವಾಗ ಕೊಡಬೇಕು. ಪೇಬಲ್ ಔಟ್ಪುಟ್ ಟ್ಯಾಕ್ಸ್ ಎಷ್ಟಾದರೆ 64,800 ಅದ. ಆಲ್ರೆಡಿ ಪೇಮೆಂಟ್ ಮಾಡಿರ್ತಕ್ಕಂಥ ಪರ್ಚೇಸ್ ಮೇಲೆ ಪೇಮೆಂಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ನಾವು ಲೆಸ್ ಮಾಡಬೇಕು 36,000. ಅಂದ್ರೆ 64,800 ಮೈನಸ್ 36,000 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ ನೋಡ್ರಿ. ಆನ್ಸರ್ ಎಷ್ಟು ಬರ್ತದ್ರಿ ನೋಡ್ರಿ 28,800. CGST ಕೊಡಬೇಕು, SGST ಕೂಡ 28,800 rupees ಕೊಡಬೇಕು. ಅಂದ್ರೆ ಟೋಟಲ್ ಬ್ಯಾಲೆನ್ಸ್ ಆಫ್ GST ಪೇಬಲ್ ಎಷ್ಟು ಬರ್ತಪ್ಪ ಅಂದ್ರೆ 28,800 CGST, SGST 28,800 rupees ಕೊಡಬೇಕು. ಓಕೆ, ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾಲ್ವ್ ಮಾಡಬೇಕು. ಓಕೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಕೊಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಮೈ ವಾಟ್ಸಪ್ ನಂಬರ್ 9986529073. ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಬೇಕು. ಯಾವ ಸಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ವಿಡಿಯೋ ಲಿಂಕ್ಗಳನ್ನು ಬೇಕಾಗಿದ್ದಾವ ಆ ಸಬ್ಜೆಕ್ಟನ್ನು ಹೆಸರು ಬರೋದು ನನ್ನ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಈ ಸಬ್ಜೆಕ್ಟ್ ಬಗ್ಗೆ ವಿಡಿಯೋಗಳನ್ನು ಕಳಿಸ್ರಿ ಅಂತೇಳಿ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತ ಹೇಳಿರಿ. ಆ ವಿಡಿಯೋ ಲಿಂಕನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.